ಡಿಕೆ ಕ್ಯಾಬಿನೆಟ್ ಸರ್ಕಸ್ ಮಧ್ಯೆ ದಿಲ್ಲಿಗೆ ಹಾರಿದ್ದಾರೆ ಬಿಕೆ ಹರಿಪ್ರಸಾದ್. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆಶಿ ಜೊತೆ 1-to-1 ಚರ್ಚೆಯಾಗಿದೆ. ಸುಮಾರು 20 ನಿಮಿಷದ ಕಾಲ ಉಭಯ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಡಿಕೆಶಿ ಹೈಕಮಾಂಡ್ಗೆ ಭೇಟಿ ಆಗೋದಕ್ಕೆ ಮುಂಚೆ ಈ ಮೀಟಿಂಗ್ ಆಗಿದೆ. ಹಾಗಾದ್ರೆ ಭೇಟಿಗೂ ಮುಂಚೆ ಮೀಟಿಂಗ್ ಆಗಿರೋದರ ಗುಟ್ಟೇನು? ಡಿಕೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಹರಿಪ್ರಸಾದ್. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲೂ ಕೂಡ ಅವರ ಹೆಸರಿದೆ. ಯಾವುದಾದ್ರೂ ಒಂದು ಸ್ಥಾನ ನೀಡಿ ಅಂತ ದೆಹಲಿಗೆ ಹೋಗಿ ಲಾಬಿಗೆ ಇಳಿದ್ರ. 20 ನಿಮಿಷದ ಕಾಲ ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅದು ಸಚಿವ ಸ್ಥಾನದ ಬಗ್ಗೆಯೋ ಕೆಪಿಸಿಸಿ ಸ್ಥಾನದ ಬಗ್ಗೆಯೋ, ಒಟ್ನಲ್ಲಿ ಯಾವುದೋ ಒಂದು ಸ್ಥಾನ ಬೇಕು ಅಂತ ಲಾಬಿಗೆ ಇಳಿದ್ರ ಬಿಕೆ ಹರಿಪ್ರಸಾದ್. ಇವತ್ತು ಬೆಳಗ್ಗೆಯಿಂದಲೂ ಚಟುವಟಿಕೆಗಳು ಗರಿಗೆದರಿವೆ. ಸಚಿವಾಕಾಂಕ್ಷಿಗಳು, ಶಾಸಕರು ಹಲವಾರು ಜನ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. 17 ವರ್ಷಗಳ ಬಳಿಕ ಹೊಸ ಸಿಎಲ್ಪಿ ಬಂದಿದ್ದಾರೆ ನಾಯಕರು. ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ರು ಇಷ್ಟು ದಿನಗಳ ಕಾಲ. ಸೊ ಹೊಸ ಸಿಎಲ್ಪಿ ನಾಯಕರಿಂದ ಏನು ನಿರೀಕ್ಷೆ ಇಟ್ಟಿದ್ದೀರಿ? ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಆಗಿದ್ರು, ಉಪಮುಖ್ಯಮಂತ್ರಿಗಳು ಸಹ ಆಗಿದ್ರು, ಅನುಭವ ಇದೆ, ಚೆನ್ನಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ನಿರ್ಗಮಿತ ಮುಖ್ಯಮಂತ್ರಿಗೆ ಏನು ಹೇಳ್ತೀರಾ? ನಿರ್ಗಮಿತ ಮುಖ್ಯಮಂತ್ರಿಗೆ ಅವರು ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು. ರಾಜ್ಯಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಸದಾ ಜನ ಕರ್ನಾಟಕದಲ್ಲಿ ನೆನೆಸ್ತಾರೆ. ಡಿಕೆಶಿ ಜೊತೆ 1-to-1 ಚರ್ಚೆಯಾಗಿದೆ. ಸುಮಾರು 20 ನಿಮಿಷದ ಕಾಲ ಉಭಯ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಡಿಕೆಶಿ ಹೈಕಮಾಂಡ್ಗೆ ಭೇಟಿ ಆಗೋದಕ್ಕೆ ಮುಂಚೆ ಈ ಮೀಟಿಂಗ್ ಆಗಿದೆ. ಹಾಗಾದ್ರೆ ಭೇಟಿಗೂ ಮುಂಚೆ ಮೀಟಿಂಗ್ ಆಗಿರೋದರ ಗುಟ್ಟೇನು? ಡಿಕೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಹರಿಪ್ರಸಾದ್. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲೂ ಕೂಡ ಅವರ ಹೆಸರಿದೆ. ಯಾವುದಾದ್ರೂ ಒಂದು ಸ್ಥಾನ ನೀಡಿ ಅಂತ ದೆಹಲಿಗೆ ಹೋಗಿ ಲಾಬಿಗೆ ಇಳಿದ್ರ. 20 ನಿಮಿಷದ ಕಾಲ ಬಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅದು ಸಚಿವ ಸ್ಥಾನದ ಬಗ್ಗೆಯೋ ಕೆಪಿಸಿಸಿ ಸ್ಥಾನದ ಬಗ್ಗೆಯೋ, ಒಟ್ನಲ್ಲಿ ಯಾವುದೋ ಒಂದು ಸ್ಥಾನ ಬೇಕು ಅಂತ ಲಾಬಿಗೆ ಇಳಿದ್ರ ಬಿಕೆ ಹರಿಪ್ರಸಾದ್. ಇವತ್ತು ಬೆಳಗ್ಗೆಯಿಂದಲೂ ಚಟುವಟಿಕೆಗಳು ಗರಿಗೆದರಿವೆ. ಸಚಿವಾಕಾಂಕ್ಷಿಗಳು, ಶಾಸಕರು ಹಲವಾರು ಜನ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. 17 ವರ್ಷಗಳ ಬಳಿಕ ಹೊಸ ಸಿಎಲ್ಪಿ ಬಂದಿದ್ದಾರೆ ನಾಯಕರು. ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ರು ಇಷ್ಟು ದಿನಗಳ ಕಾಲ. ಸೊ ಹೊಸ ಸಿಎಲ್ಪಿ ನಾಯಕರಿಂದ ಏನು ನಿರೀಕ್ಷೆ ಇಟ್ಟಿದ್ದೀರಿ? ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಆಗಿದ್ರು, ಉಪಮುಖ್ಯಮಂತ್ರಿಗಳು ಸಹ ಆಗಿದ್ರು, ಅನುಭವ ಇದೆ, ಚೆನ್ನಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ನಿರ್ಗಮಿತ ಮುಖ್ಯಮಂತ್ರಿಗೆ ಏನು ಹೇಳ್ತೀರಾ? ನಿರ್ಗಮಿತ ಮುಖ್ಯಮಂತ್ರಿಗೆ ಅವರು ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು. ರಾಜ್ಯಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಸದಾ ಜನ ಕರ್ನಾಟಕದಲ್ಲಿ ನೆನೆಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.